ಅವ್ವ ಅಪ್ಪ ಎಲ್ಲೋಯ್ತು? ಯಾಕಪ್ಪ? ಯಾಕೆ ಯಾಕಪ್ಪ ನಿಮ್ಮಪ್ಪಯ್ಯ ಇನ್ನೇನೇನು ಅನ್ಬೇಕಪ್ಪ? ಇನ್ನೇನೇನು ಅನ್ಬೇಕು ನೀನು ನನ್ನ ಗಂಡನಿಗೆ? ಅಯ್ಯೋ ದೇವ್ರೆ, ನನ್ನ ಗಂಡ ಅಯ್ಯೋ ಹೊತ್ತೂರಿಗೆ ನ್ಯಾಯ ಹೇಳೋರು, ಅವ್ರಿಗೆ ನೀನು ಬಾಯಿಗೆ ಬಂದಾಗ ಮಾತಾಡ್ದಲ್ಲ, ಹೆಂಗೆ ತಡ್ಕೊಂಡಾರಪ್ಪ, ಹೆಂಗೆ ತಡ್ಕೊಂಡಾರು? ಹಾಂ, ಮಾತು ಕೊಟ್ಟವ್ರೆ ಕಣ್ಲ, ಅವರು ಮಾತು ಕೊಟ್ಟವ್ರೆ ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ. ಅವ್ರು ನೋಡಿದ್ರೆ ಡೇಟ್ ಫಿಕ್ಸ್ ಮಾಡಿಕೊಂಡು ಬನ್ನಿ ಬನ್ನಿ ಅಂತ ಫೋನ್ ಮಾಡ್ತಾ ಕೂತವ್ರೆ. ನೀನು ಹಂಗೆಲ್ಲ ಮಾತಾಡೋದಲ್ಲ, ಅವ್ರು ಹೆಂಗೆ ತಡ್ಕೊಂಡರು? ಮ್ಯಾಲೆ ಎದ್ದಿಲ್ಲ, ಬೆಳಗ್ಗೆ ಮನೆ ಕೊಂಡವರು ನಿನ್ನ ಜೊತೆ ಮಾತಾಡಿ ಮ್ಯಾಕೆ ಎದ್ದಿಲ್ಲ ಕಣ, ಮ್ಯಾಕೆ ಎದ್ದಿಲ್ಲ. ಏನಮ್ಮ ಹೇಳ್ತಾ ಇದೀ? ಏನಾಯ್ತು ಅಪ್ಪ? ಹಿಂಗೆ ಎಲ್ಲೈತೆ ಅಪ್ಪಯ್ಯ? ರೂಮಲ್ಲಿ ಮನಗವ್ರೆ, ಹೋಗಿ ನೋಡು. ಅಪ್ಪಯ್ಯ ಏನಪ್ಪ ಏನು? ಓ, ನಿಮ್ಮ ಅಪ್ಪಯ್ಯ ಬೆಳಗ್ಗೆಯಿಂದ ಆಚೆ ಕಡ್ದಿಲ್ಲ ಅಂತ ಹೇಳಿದ್ಲ ನಿಮ್ಮವ್ವ? ಸತ್ಕಿತ್ತು ಹೋಗಿದ್ದ ನಾನು ನೋಡಕ್ಕೆ ಬಂದು. ಏನಪ್ಪಯ್ಯ ನೀನು ಹಿಂಗೆಲ್ಲ ಮಾತಾಡ್ತಾ ಇದ್ದಿ? ನಿನಗೇನಾದ್ರು ಆದರೆ ನಾನು ಬದುಕಿರ್ತೀನಪ್ಪಯ್ಯ. ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀಯಪ್ಪಯ್ಯ? ನೀನೇ ಅಲ್ವಾ ನಮಗೆಲ್ಲ? ಅಯ್ಯೋ ಏನಪ್ಪ, ಬೆಳಗ್ಗೆ ಒಂಥರ ನಾಟಕ, ರಾತ್ರಿ ಒಂಥರ ನಾಟಕವ ನಿಂದು? ಹಾಂ, ನನಗೇನಾದರೆ ನಿನಗೇನಿಲ್ಲ? ಏನು ನಿನಗೆ? ಹೋಗು, ಅದು ಯಾವಳು ಮದುವೆ ಆಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವೋ ಮಾಡ್ಕೋಗು. ನಾನು ತೋರಿಸಿದ ಹುಡುಗಿ ನಿನಗೆ ಇಷ್ಟ ಆಗಲಿಲ್ಲ ಅಲ್ವಾ? ಹೋಗು, ಮಾಡ್ಕೋಗು, ಮಾಡ್ಕೋಗಪ್ಪ, ಮಾಡ್ಕೋಗು. ನನ್ನ ಸಮಾಧಿ ಮೇಲೆ ಮಾಡ್ಕೋ. ನಾನು ಬದುಕಿರೋ ಗಂಟ ಮಾಡ್ಕೋಬೇಡ. ನಾನು ಕೊಟ್ಟು ಮಾತು ಉಳಿಸ್ಕೊಳಕ್ಕೆ ಆಗ್ನಿಲ್ವಲ್ಲ ಅಂತ ಕೊರ್ಗಿ ನಾನು ಸಾಯ್ತೀನಿ. ನಾನು ಸತ್ತು ಹೋಗ್ಬಿಡ್ತೀನಲ್ಲ ನೋಡು. ನಾನು ಸತ್ತ ಮೇಲೆ ಮಾಡ್ಕಪ್ಪ, ನನ್ನ ಸಮಾಧಿ ಮೇಲೆ ಮಾಡ್ಕೊ. ನನ್ನ ಕಣ್ಣು ಮುಂದ್ಗಡೆ ಮಾತ್ರ ನೀನು ಬೇರೆ ಯಾವಳನ್ನೂ ಮಾಡ್ಕೊಬರ್ಬೇಡ. ಅದು ಮಾತ್ರ ಮಾಡಬೇಡ ಕಣಪ್ಪ, ಅದೊಂದು ಮಾಡಬೇಡ. ಏನಪ್ಪ ನೀನು ಹಿಂಗೆ ಮಾತಾಡ್ತಾ ಇದೀಯ? ನೀನು ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಯ್ತದೆ ಕಣಪ್ಪ. ನೀನು ಹಿಂಗೆಲ್ಲ ಮಾತಾಡ್ಬೇಡ, ನಿನಗೇನು ಆಗೋದಿಲ್ಲ ಕಣಪ್ಪ. ಅಪ್ಪ, ನನಗೆ ಆ ಹುಡುಗಿ ಇಷ್ಟ ಇಲ್ಲ ಕಣಪ್ಪ, ಅದಕ್ಕೆ ಹೇಳ್ದೆ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಕಣಪ್ಪ. ನೋಡು ಮಗ, ಈ ಆ ₹1,000,000 ಆಸ್ತಿಗೆ ನೀನೇ ಒಬ್ಬನೇ ಮಗ. ನಿನಗೆ ಎಂಥ ಹುಡುಗಿ ನೋಡಬೇಕು, ಎಂಥ ಮನೆ ತಂದಲ್ಲಿ ನೋಡಬೇಕು ಎಲ್ಲ ನಾನು ಯೋಚನೆ ಮಾಡಿಲ್ವಾ? ಯೋಚನೆ ಮಾಡಿಲ್ವಪ್ಪ ನೋಡಿರೋದು. ಈ ಮನೆಗೆ ಒಳ್ಳೇದಾಗಬೇಕು, ಈ ಮನೆಗೆಲ್ಲ ಒಳ್ಳೇದಾಗಬೇಕು ಅಂತ ಮಾಡಿರೋದು. ನಿನಗಿಷ್ಟ ಇಲ್ಲ ಅಂತ ನೀನು ಹೇಳ್ಬಿಟ್ರೆ ಕಡ್ಡಿ ತುಂಡಾದಂಗೆ ನಾನು ಮಾತು ಕೊಟ್ಬಿಟ್ಟಿವ್ನಲ್ಲಪ್ಪ, ಮಾತು ಕೊಟ್ಬಿಟ್ಟಿವ್ನಿ ಕಣ್ಲ. ಮಗ, ನಿಂದಮ್ಮ ಅಂತೀನಿ ಕಣಪ್ಪ, ಒಪ್ಕಪ್ಪ, ಒಪ್ಕೊ. ಒಳ್ಳೆ ಹುಡುಗಿ ಕಣಪ್ಪ, ಒಳ್ಳೆ ಹುಡುಗಿ. ನಮ್ಮ ಮನೆ ತನಕ ಸೂಟ್ ಆಯ್ತಾರೆ. ಹೆಂಗೋ ಎಲ್ಲ ನಡ್ಕೋಯ್ತದೆ. ಹುಡುಗಿ ಓದದೆ, ಈ ಮನೆತನದ ಗೌರವ ಉಳಿಸ್ತದೆ, ಈ ಮನೆದೆಲ್ಲ ಲೆಕ್ಕಾಚಾರ ಎಲ್ಲ ನೋಡ್ಕೊಯ್ತಾಳೆ. ನಿಂದಮ್ಮಯ್ಯ ಒಪ್ಕೊಪ್ಪ, ಒಪ್ಕೋಲ. ಅಯ್ಯೋ, ನಾನು ಹೆಂಗಪ್ಪ ಹೇಳಿ ನಿಮಗೆ? ನಾನು ಏನು ಹೇಳಲಿ? ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣಪ್ಪ. ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಪ್ಪ. ಪಾರ್ವತಿ, ಬಿಡು, ಬಿಟ್ಬಿಡು ಇವನ ಕಷ್ಟನೇ ನಾವು ಕೇಳಬೇಕು, ನಮ್ಮ ಕಷ್ಟ ಇವನು ಕೇಳೋಕ್ಕಿಲ್ಲ. ಬಿಟ್ಬಿಡು, ಮುಗೀತು ಕಂದು ಬಿಟ್ಬಿಡು. ಇನ್ನು ನಾನು ಯಾರಿಗೂ ಮುಖ ತೋರ್ಸೋಕ್ಕಿಲ್ಲ, ನಾನು ಯಾವ ಮುಖ ಹೊತ್ಕೊಂಡು ಆಚೆಗೆ ಓಡಾಡ್ಲವ ನಾನು? ಕೊಟ್ಟು ಮಾತು ತಪ್ತವನು ಅಂತ ಹಣೆ ಪಟ್ಟಿ ಹಾಕಿಸ್ಕೊಂಡು ನಾನು ಯಾರ ತಾವು ಮಾತಾಡೋಕೆ ಹೋಗಿಲ್ಲ ಕಣವ. ಪಾರ್ವತಿ, ಅವ್ರು ಫೋನ್ ಮಾಡಿಬಿಟ್ಟು ಹೇಳ್ಬಿಡು, ನನ್ನ ಮಗನಿಗೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳ್ಬಿಡು. ನನ್ನ ಗಂಡ ಕೊಟ್ಟು ಮಾತು ತಪ್ಪಿಬಿಟ್ರು, ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಡು ಪಾರ್ವತಿ, ಹೇಳ್ಬಿಡು. ಅಪ್ಪಯ್ಯ, ಹಿಂಗೆಲ್ಲ ಮಾತಾಡ್ಬಿಡಿ ಅಪ್ಪಯ್ಯ. ನಿಮ್ಗೆ ಹಿಂಗೆಲ್ಲ ನಾನು ನೋಡೋಕ್ಕಾಗೋದಿಲ್ಲ ಕಣಪ್ಪಯ್ಯ. ಆಯಿತು ಅಪ್ಪಯ್ಯ, ಆಯಿತು, ನಾನು ಮದುವೆ ಆಯ್ತೀನಿ, ಈಗ ಸುಮ್ಮನಿರಿ ಅಪ್ಪಯ್ಯ. ದಯವಿಟ್ಟು ಹಿಂಗೆಲ್ಲ ಇಲ್ಲೇ ಮಲ್ಕೋತೀನಿ, ಆಚೆಗೆ ಬರೋದಿಲ್ಲ, ಎಲ್ಗೂ ಹೋಗೋದಿಲ್ಲ, ಹಂಗೆಲ್ಲ ಹೇಳ್ಬೇಡಿ. ಯಾರಿಗೂ ಮುಖ ತೋರಿಸೋದಿಲ್ಲ, ಹಿಂಗೆಲ್ಲ ಹೇಳ್ಬೇಡಿ ಅಪ್ಪಯ್ಯ. ಹೆಂಗಿದ್ದವ್ರು ನೀವು? ನನ್ನಿಂದ ನೀವು ಹಿಂಗೆಲ್ಲ ಮಾತಾಡೋದು ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ ಕಣಪ್ಪಯ್ಯ, ಸಹಿಸ್ಕೊಳಕ್ಕಾಗೋದಿಲ್ಲ. ಹಂಗಾರೆ ಮದುವೆ ಮಾಡ್ಕೋತೀಯಾ? ನಾನು ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕೆ ನಮಗೊಂದು ಅವಕಾಶ ಮಾಡ್ಕೋತೀಯ ಮಗನೇ? ಆಯ್ತಪ್ಪ, ನೀವು ಹೇಳ್ದಂಗೆ ಕೇಳ್ತೀನಪ್ಪ. ನೀವು ಹೇಳಿದ ಹುಡುಗಿನೇ ಮದುವೆ ಮಾಡ್ಕೋತೀನಿ. ನೀವು ಈಗೆಲ್ಲ ಮಾತಾಡಬೇಡಿ. ನೀವು ಇಷ್ಟು ದಿನ ಹೇಗಿದ್ರು ಹಾಗೆ ಇರಬೇಕಪ್ಪ, ಹಾಗೆ ಇರಬೇಕು. ನನ್ನ ಕೈಲಿ ನೀವು ಈಗಿರೋದನ್ನ ನೋಡೋಕ್ಕಾಗೋದಿಲ್ಲಪ್ಪ. ಹಂಗಾರೆ ಡೇಟ್ ಫಿಕ್ಸ್ ಮಾಡಿರೋ ಡೇಟ್ಗೆ ಮದುವೆ ಮಾಡೋದ? ಅವ್ರ ತಗೋಗಿ ಮಾತಾಡ್ಕೊ ಬರೋದವಪ್ಪ, ನಾವು ಹೋಗ್ಬಿಟ್ಟು ಬರೋದಾ? ಒಪ್ಕೋತೀಯ ತಾನೇ ನೀನು? ಕಣಮ್ಮ, ಆಯಿತು, ಹೋಗಿ ಮಾತಾಡ್ಕೊ ಬನ್ನಿ. ನಾನು ಏನು ಮಾಡಲಿ? ನಿಮ್ಮ ಮುಂದೆ ನನಗೇನು ಇಲ್ಲ. ಅಪ್ಪ, ನಾನು ಈ ಥರ ನೋಡೋಕ್ಕಾಗೋದಿಲ್ಲ ಕಣಮ್ಮ, ನೋಡೋಕ್ಕಾಗೋದಿಲ್ಲ. ಅಮ್ಮ ದೇವ್ರೆ, ಅಪ್ಪ, ಸಾಯಕ್ಕೆ ಮುಂಚೆ ಮಾತು ಕೊಟ್ಟು ತಪ್ಪದೋನು ಅಂತ ಅನ್ನಿಸ್ಕೊಳ್ತು, ಸಾಕ್ತೋಯ್ತೀನಿ ಅಂತ ಯೋಚನೆ ಮಾಡಿಬಿಟ್ಟೆ ಕಣ್ಮಗ, ಯೋಚನೆ ಮಾಡಿಬಿಟ್ಟೆ. ಬಿಡು, ಆ ಅಪವಾದ ಒರೆಸ್ಕೊಂಡು ಸಾಯ್ದಂಗೆ ಮಾಡಿಬಿಟ್ಟೆ ಕಣಪ್ಪ. ಆದಷ್ಟು ಬೇಗ ನೀನು ಮದುವೆ ಮಾಡಿಬಿಟ್ಟು ಕಣ್ಣು ಮುಚ್ಕೊಬಿಟ್ರೆ ಅಷ್ಟೇ ಸಾಕು ಕಣಪ್ಪ, ಅಷ್ಟೇ ಸಾಕು. ಪಾರ್ವತಿ, ನಡಿ. ಪಾಪ ಅವ್ರು ಬರೋಕ್ಕೆ ಹೇಳಿದ್ರು, ಒತ್ತಾರೆಯಿಂದ ಫೋನ್ ಮಾಡ್ತವ್ರೆ. ಏನು ಮಾಡೋದು? ನನಗೂ ಆಯ್ತಾ ಇಲ್ಲ. ಆದ್ರೂ ಹೋಗಲೇಬೇಕಲ್ವಾ? ಅವ್ರು ಏನು ಅಂದ್ಕೊಂಡವ್ರು? ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಿಡ್ತಾರೆ ಕಣವ. ಬೇಡ, ನಡಿ ಹೋಗ್ಬಿಟ್ಟು ಬರೋಣ, ನಡಿ. ಇಲ್ಲಪ್ಪ, ಬೆಳಿಗ್ಗೆ ಹೋದ್ರೆ ಆಯ್ತು ಬಿಡಿ,
ಇವತ್ತು ಪೂರ್ತಿ ಆರಾಮಾಗಿ ಮನ್ಕೊಂಡು ರೆಸ್ಟ್ ಮಾಡಪ್ಪ. ನೀವು ಈಗ ಆಗಿರೋದು ನಂಗೆ ನೋಡೋಕ್ಕಾಯ್ತಲ್ಲ, ಈಗ ಕಾಯ್ತಲ್ಲ ಅಂದ್ರೂ ಹೋಗ್ಬೇಕಪ್ಪ. ಅವರು ಪಾಪ ವಾತಾರಿಂದ ಫೋನ್ ಮಾಡ್ತಾವ್ರೆ, ಅವ್ರಿಗೂ ಬೆಲೆ ಕೊಡಬೇಕಲ್ಲಪ್ಪ ನಾವು. ಅವರು ಏನು ಸಣ್ಣ ಮನಸ್ಸರಲ್ಲ, ನಮ್ಗಿಂತ ದೊಡ್ಡವರು, ಅವ್ರಿಗೂ ಬೆಲೆ ಕೊಡಬೇಕು. ಸುಮ್ಮನಿರು, ಏನೂ ಇಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ ನೀರು. ನಡಿವಾ, ನಡಿ ಪಾರ್ವತಿ, ನಡಿ. ಬನ್ರಿ ಬನ್ನಿ. ಅಯ್ಯೋ ದೇವ್ರೆ, ಹಿಂಗಾಗೋಯ್ತಲ್ಲ, ನಾನು ಏನಪ್ಪ ಮಾಡಲಿ, ಏನು ಮಾಡಲಿ? ನನ್ನ ಕಾವೇರಿಗೆ ಹೆಂಗೆ ಮುಖ ತೋರಿಸ್ಲಿ? ಅವಳಿಗೆ ನಾನು ಏನಂತ ಹೇಳಲಿ? ಅಯ್ಯೋ, ನನ್ನ ಕಾವೇರಿಗೆ ನಾನು ಹೆಂಗಪ್ಪ ಮೋಸ ಮಾಡಲಿ, ಹೆಂಗೆ ಮೋಸ ಮಾಡಲಿ? ಅಪ್ಪ ಅವ್ವ ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ನನ್ನ ಪರಿಸ್ಥಿತಿನ ಅವ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ನಾನು ಕಾವೇರಿ ಪ್ರೀತಿಸ್ತಾ ಇದ್ದೀನಿ ಅಂತ ಅವ್ರಿಗೆ ಹೆಂಗೆ ಹೇಳೋದು? ಇವ್ರು ನನ್ನ ಮದುವೆಗೆ ಒಪ್ಕೋತಾ ಇಲ್ಲ ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡವ್ರೆ. ಅಂತಂದ್ರೆ ನಾನು ಕಾವೇರಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತ ಇವ್ರು ತಡ್ಕೊಳ್ಳೋದಿಲ್ಲ. ಅಪ್ಪ ಅಪ್ಪ, ನನಗೆ ಏನಪ್ಪ ಮಾಡಲಿ? ನನಗೆ ಏನು ಮಾಡಲಿ? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಕಾವೇರಿ, ಕಾವೇರಿ, ನಾನು ನಿನ್ನೆ ಮರ್ತು ಹೆಂಗೆ ಮಾಡಲಿ ಕಾವೇರಿ? ನಿನಗೆ ನಾನು ಹೆಂಗೆ ಮೋಸ ಮಾಡಲಿ ಕಾವೇರಿ? ಇಷ್ಟ ಇಲ್ದಿರೋ ಮದುವೆ, ಈ ಕಡೆ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೋಬೇಕು, ಆ ಕಡೆ ಇಷ್ಟ ಇರೋ ನನ್ನ ಕಾವೇರಿನ ಬಿಟ್ಟು ಕೊಡಬೇಕು. ನನ್ನ ಜೀವನ ಏನಾಗೋಯ್ತು? ಈಗ ಏನು ಮಾಡಲಿ ನಾನು? ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ನನ್ನ ಕಾವೇರಿನ ಬಿಟ್ಕೊಡ್ಬೇಕು ನಾನು. ಕಾವೇರಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಕಾವೇರಿ. ನಿನಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಕಾವೇರಿ. ನಾನು ಏನು ಮಾಡಲಿ ಕಾವೇರಿ, ಏನು ಮಾಡಲಿ? ನಮ್ಮಪ್ಪನ ಈ ಪರಿಸ್ಥಿತಿಲಿ ನಾನು ನೋಡೋಕ್ಕಾಗ್ತಾ ಇಲ್ಲ ಕಾವೇರಿ. ಹೆಂಗೆ ಇದ್ದವ್ರು ನಮ್ಮಪ್ಪ ಒಂದೇ ಒಂದು ಮಾತಿಗೆ ಕುಸ್ತು ಬಿದ್ದು ಹೋಗಿದ್ದಾರೆ. ಇನ್ನು ನಾನು ಅವ್ರ ಮದುವೆ ಮಾಡ್ಕೊಳ್ಳಲ್ಲ, ಅವ್ರು ತೋರಿಸಿದ ಹುಡುಗಿನ ಅಂದರೆ ನಮ್ಮಪ್ಪ ಏನಾಗ್ಬೋದು ಕಾವೇರಿ? ಕಾವೇರಿ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಕಾವೇರಿ. ನೀನು ಬಿಟ್ಟು ನನಗೂ ಇರೋಕ್ಕಾಗಲ್ಲ. ನಾನು ಏನು ಮಾಡಲಿ ಕಾವೇರಿ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.